ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತೊಂದು ನಾನು ನಿಮಗೆ ಅನ್ಬಾಕ್ಸ್ ಜೊತೆ ಬಂದಿದ್ದೀನಿ ಇನ್ಫಿನಿಕ್ಸ್ ಸ್ಮಾರ್ಟ್ 6+. ಎಸ್, ಹೇಗೇನು ಮತ್ತೊಂದು ಬಡ್ಜೆಟ್ ಫೋನ್. ಎಸ್ಪೆಷಲಿ ಈ ಒಂದು ಸೀರೀಸ್ನ ನಾನು ಕರೆಯೋದು ಯಾವಾಗಲೂ ಈ ಒಂದು ಆನ್ಲೈನ್ ಕ್ಲಾಸು, ಸ್ಟೂಡೆಂಟ್ಸು ಮತ್ತು ಫಸ್ಟ್ ಬಿಗಿನರ್ ಯಾರಿರ್ತಾರೆ ಅಂಥವ್ರಿಗೆ ಅಂತ ತುಂಬ ಫೋಕಸ್ ಮಾಡಿ ಮಾಡ್ತಕ್ಕಂತಹ ಒಂದು ಸೀರೀಸ್ ಅಂತಂದರೆ ಈ ಒಂದು ಸ್ಮಾರ್ಟ್ ಸೀರೀಸ್. ಸೊ ನಾನು ಐ ಥಿಂಕ್ ಸ್ಮಾರ್ಟ್ 3, ಸ್ಮಾರ್ಟ್ 5, ಸ್ಮಾರ್ಟ್ 6+, ಎಲ್ಲ ಒಂದು ಆಲ್ಮೋಸ್ಟ್ ಆಲ್ ಸೀರೀಸ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ಅದರಲ್ಲಿ ಕೂಡ ಒಂದು ಕ್ರೇಜಿ ಬಜೆಟಲ್ಲಿ ಬರ್ತಕ್ಕಂತಹ ಈ ಒಂದು ಫೋನು. ಸೊ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ, ತಡ ಮಾಡ್ದಂಗೆ ಬನ್ನಿ. ಸೊ ಮೊದಲನೇದಾಗಿ ಇನ್ಫಿನಿಕ್ಸ್ ಸ್ಮಾರ್ಟ್ 6+ ಎರಡು ಫೀಚರ್ಸ್ನ ಹೈಲೈಟ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ 6.82 ಇಂಚಸ್ನ HD+ ಡಿಸ್ಪ್ಲೇ ನಿಮಗೆ ಸಿಗುತ್ತಂತೆ. ಆ್ಯಂಡ್ 500 ನಿಟ್ಸ್ ಹೈ ಬ್ರೈಟ್ನೆಸ್ ಆ್ಯಂಡ್ 3GB + 64GB. ಸೊ 3GB ರ್ಯಾಮ್ ಅಂತ ಅಂದ್ಕೊಂಡಿರೋರಿಗೆ ಇದರಲ್ಲಿ 3GB ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ನ ಕೂಡ ಕೊಡ್ತಾರೆ ಡೆಫಿನೆಟ್ಲಿ. ಸೊ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಆಲ್ಮೋಸ್ಟ್ 6GB ಅಂತಂದರೆ. ಸೊ ಬಟ್ ಪರ್ಫಾರ್ಮೆನ್ಸ್ನ ನೀವು ಅರೌಂಡ್ 4GB ಲೆಕ್ಕದಲ್ಲಿ ಎಕ್ಸ್ಪೀರಿಯನ್ಸ್ನ ಮಾಡಬಹುದು. ಇದು ನನ್ನ ಕಡೆಯಿಂದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಿರೋದು. ಇನ್ನು ಈ ಒಂದು ಬಾಕ್ಸ್ನ ಓಪನ್ ಮಾಡಿದರೆ ಮೊದಲನಾಗಿ ನಿಮಗೆ ಒಂದು ಫೋನ್ ಬರುತ್ತೆ, ಅದನ್ನು ಸೈಡಿಗೆ ಇಡೋಣ. ಅದಾದಮೇಲೆ ನಿಮಗೆ ಬಾಕ್ಸ್ನ ಓಪನ್ ಮಾಡಿ ಕೂಡಲೇ ಒಂದು ಕ್ರೇಜಿ Type-C ಅಲ್ಲ, ಒಂದು ಮೈಕ್ರೋ USB ಕೇಬಲ್ ಜೊತೆಗೆ ಒಂದು ಬೇಸಿಕ್ ಅಡಾಪ್ಟರ್ನ ಕೊಡ್ತಾರೆ. ಅರೌಂಡ್ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗುತ್ತೆ. ಅದಾದಮೇಲೆ ಒಂದು ಸಿಮ್ ಓಪನ್ ಮಾಡಲಿಕ್ಕೆ ಒಂದು ಪಿನ್ನು, ಅದಾದಮೇಲೆ ಯೂಸರ್ ಮ್ಯಾನ್ಯುವಲ್ ಮತ್ತು ವಾರಂಟಿ ಕಾರ್ಡ್ಸು, ಅದಾದಮೇಲೆ ಒಂದು ಕೇಸ್ ನಿಮಗೆ ಸಿಗುತ್ತೆ, ಹಾರ್ಡ್ ಕೇಸ್. ಒಂದು ಹ್ಯಾಂಡ್ಸೆಟ್ಗೆ ಹಾಕ್ಬಿಟ್ಟು ನೀವು ಆ ಒಂದು ಹ್ಯಾಂಡ್ಸೆಟ್ ಸೇಫ್ಟಿನ ಕಾಪಾಡ್ಕೋಬೋದು ಒಂದು ಟೆಂಪ್ರವರಿಗೆ. ಸೊ ಇನ್ನು ನಮ್ಮ ಒಂದು ಮೇನ್ ಫೋನ್ಗೆ ಬರೋಣ. ಎಸ್, ಇನ್ನು ಈ ಒಂದು ಮೇನ್ ಫೋನ್ಗೆ ಬರೋದಾದರೆ ಸೊ ಓವರಾಲ್ ಡಿಸೈನ್ ನೋಡಿ ಕೂಡಲೇ ಡೆಫಿನೆಟ್ಲಿ ಒಂದು ಹಾಟ್ ಎಸ್ಪೆಷಲಿ ಇದು ಹಾಟ್ ಅಲ್ಲ, ಸ್ಮಾರ್ಟ್ ಬಟ್ ಹಾಟಾಗಿ ಕಾಣ್ತಕ್ಕಂತಹ ಡಿಸೈನ್. ಬಿಕಾಸ್ ಫುಲ್ ಶೈನಿ ಒಂದು ಡಿಫ್ರೆಂಟ್ ಒಂದು ಟೆಕ್ಸ್ಚರ್, ಐ ಮೀನ್ ಕಂಪ್ಲೀಟ್ ಒಂದು ಏನಂತಾರೆ ಇದನ್ನ ಆಸ್ಪೆಕ್ಟ್ಸ್ ಆಗಿರ್ಬೋದು, ಇದನ್ನು ಮಾಡಿರ್ತಕ್ಕಂಥ ಒಂದು ಡಿಸೈನ್ ಆಗಿರ್ಬೋದು. ಡೆಫಿನೆಟ್ಲಿ ಯಾವ ಕಾರಣದಿಂದಲೂ ಕೂಡ ನಿಮಗೆ ಇದು ಚೀಪ್ ಆಗಿರತಕ್ಕಂಥ ಫೋನ್ ಥರ ಕಾಣುತ್ತೆ, ಬಟ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬಟ್ ಓವರಾಲ್ ಆಗಿ ಈ ಒಂದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಒಂದು ಕಂಪ್ಲೀಟ್ ಗ್ಲಾಸಿ ಫಿನಿಶ್ ಇರೋದ್ರಿಂದ, ಸೊ ಇದ್ರ ಮೇಲೆ ಸ್ಟಿಕ್ಕರಿಂದ ಒಂದು ಗಮ್ಗಳಿತ್ತು, ಅದನ್ನು ರಿಮೂವ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟೆ. ಏನು ಫಿಂಗರ್ ಪ್ರಿಂಟ್ನ ಕ್ಯಾಪ್ಚರ್ ಮಾಡುತ್ತೆ ನಿಮಗೆ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಇದಕ್ಕೂ ಮುಂಚೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಡಿಸೈನ್ ಕೊಟ್ಟಿದ್ದು, ಬಟ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಕೇಸ್ನ ಅವರೇ ಕೊಟ್ಟಿದ್ದು, ಅದನ್ನ ಬಳಸಿ ಹಾಗೆ ಇದ್ರ ಲುಕ್ನ ಕಾಣ್ಬೋದು. ಬಟ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಒಂದು ಕೈನಲ್ಲಿ ಯೂಸ್ ಮಾಡ್ಬೇಕಾದ್ರೆ ತುಂಬ ಚೀಪ್ ಫೋನ್ ಅಂತ ಅನ್ನೋದೇ ಇಲ್ಲ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಡ್ಯೂಯಲ್ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾದ ಒಂದು ಜೊತೆಗೆ ನಿಮಗೆ ಇಲ್ಲಿ ಡ್ಯೂಯಲ್ LED ಫ್ಲ್ಯಾಶ್ನ ಕೊಟ್ಟಿದ್ದಾರೆ. ಆ್ಯಂಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಆ್ಯಂಡ್ ಅದನ್ನು ನೀವು ಜಸ್ಟು ಓಕೆ. ಸೊ ಅದು ಡೀಸೆಂಟ್ ಫಾಸ್ಟಾಗಿ ಒಂದು ಫಿಂಗರ್ ಪ್ರಿಂಟ್ ಅನ್ಲಾಕ್ ಆಗುತ್ತೆ. ಆ್ಯಂಡ್ ಇನ್ನು ಫೇಸ್ ಅನ್ಲಾಕ್ ಕೂಡ ಒಂದು ಡೀಸೆಂಟ್ ಸ್ಪೀಡಾಗಿ ನೋಡ್ಬೋದು. ಈ ಕಡೆ ಇದೆ, ಅನ್ಲಾಕ್ ಆಯಿತು, ಟಚ್ ಮಾಡೋದಿಲ್ಲ. ಹಿಂಗೆ ಮಾಡಿದರೆ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಇನ್ ಕೇಸ್ ಯಾರಾದರೂ ಬಟನ್ ಹತ್ಬಿಟ್ಟು ಅನ್ಲಾಕ್ ಮಾಡಿದೆ, ಇದು ಕೂಡ ಒಂದು ಟಿಪ್ಪು ತಗೊಳ್ಳಿ. ಸೊ ಎರಡು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕು, ಎಸ್ಪೆಷಲಿ ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಹೇಳಬೇಕಾದ್ರೆ ನಿಮ್ಗೆ ಹೇಳಿದೆ. ಸೊ ಇನ್ನು ಫ್ರಂಟಿಗೆ ಬರೋದಾದರೆ ನಿಮಗೆ 6.82 ಇಂಚಸ್ನ ಒಂದು HD+ ಡಿಸ್ಪ್ಲೇ, ಫುಲ್ HD ಅಲ್ಲ, ಬಿಕಾಸ್ 8000 ಬಿಲೋ ಬರ್ತಾ ಇದೆ. ಸೊ HD+ನ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಆ್ಯಂಡ್ IPS ಪ್ಯಾನಲ್ ಇರೋದನ್ನ ನಿಮಗೆ ಒಂದು ಬೆಟರ್ ವಿವಿಂಗ್ ಆ್ಯಂಗಲ್ ಸಿಗುತ್ತೆ. ಆ್ಯಂಡ್ ಒಳ್ಳೆ ಕಲರ್ಸ್ ಕೂಡ ಇದೆ. ಇದರಲ್ಲಿ ನಾನು ವೀಡಿಯೋನ ಕೂಡ ಪ್ಲೇ ಮಾಡಿ ನೋಡಿದ್ದೀನಿ. ಸೊ ಹಾಗೆ ನೋ ವರೀಸ್. ಆ್ಯಂಡ್ ಇನ್ನು ಕ್ಯಾಮ್ರಾ ಫ್ರಂಟಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಸೊ ಎರಡೂ ಕ್ಯಾಮ್ರಾನ ಕಂಪೇರ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಒಳ್ಳೆ ಲೈಟಿಂಗಲ್ಲಿ. ಬ್ಯಾಕ್ ಕ್ಯಾಮ್ರಾ ಕೂಡ ಒಂದು ಡೀಸೆಂಟ್ ಕೆಲಸನ ಮಾಡುತ್ತೆ, ಒಂದು ಒಳ್ಳೆ ಲೈಟಿಂಗಲ್ಲಿ. ಲೋ ಲೈಟಲ್ಲಿ ನೀವು ತುಂಬ ಜಾಸ್ತಿ ಎಕ್ಸ್ಪ್ರೆಷನ್ ಇಟ್ಬಿಡಿ. ಸೊ ಒಂದು ಡೀಸೆಂಟ್ ಕ್ಯಾಮ್ರಾ ಈ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ, ಡೌಟೇ ಇಲ್ಲ. ಸೊ ಇನ್ನು ನೆಕ್ಸ್ಟ್ ಇದರ ಒಂದು ಪರ್ಫಾರ್ಮೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದರಲ್ಲಿ ನಿಮಗೆ ಮೀಡಿಯಾಟೆಕ್ನ G25 ಪ್ರೋಸನ್ನು ಬಳಸಿದ್ದಾರೆ. ಆಕ್ಟೋಕೋರ್ ಪ್ರೋಸರ್ ಜೊತೆಗೆ ನಿಮಗೆ 3GB 64GB ಇಂಟರ್ನಲ್ ಸ್ಟೋರೇಜ್ ನಿಮಗೆ ಸಿಗುತ್ತೆ. 3GB + 3GB ಒಂದು ಎಕ್ಸ್ಪ್ಯಾಂಡಬಲ್ ಮೆಮೊರಿ. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 4GB ಲೆಕ್ಕದಲ್ಲೇ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ. ಆ್ಯಂಡ್ 64GB ಒಂದು
ಇನ್ಬಿಲ್ಟ್ ಮೆಮೊರಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಇನ್ನೊಂದು ಕ್ರೇಜಿ ಹೈಲೈಟ್ ಏನಪ್ಪ ಅಂತಂದರೆ 5000 mAh ಒಂದು ಬ್ಯಾಟ್ರಿ. ಸೊ ಈ ಒಂದು ಫೋನ್ ನನಗೆ ಹೈಲೈಟ್ ಆಗಿರ್ತಕ್ಕಂತಹ 2 ಪಾಯಿಂಟು, ಒಂದು ಬಿಗ್ ಸ್ಕ್ರೀನ್, ಒಂದು ಬಿಗ್ ಬ್ಯಾಟ್ರಿ, ಅಂಡ್ ತುಂಬ ಬಜೆಟಲ್ಲಿ ಸಿಗ್ತಕ್ಕಂತಹ ಒಂದು ಪ್ರೈಸು. ಸೊ ಸ್ಟ್ರೈಟಾಗಿ ಹೇಳ್ಬೇಕಂತಂದರೆ ಇದರಲ್ಲಿ ಜಾಸ್ತಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಂಡರ್ 8000 ರುಪೀಸಲ್ಲಿ ಒಂದು ಸೀನಿಯರ್ಸ್ಗೆ ಅಥವಾ ಒಂದು ಮಕ್ಕಳಿಗೆ ಅಥವಾ ಬಿಗಿನರ್ಗೆ ನೀವು ಒಂದು ಫೋನ ಸಜೆಸ್ಟ್ ಮಾಡ್ತೀರ ಅಂದರೆ ಇದು ನಿಮಗೆ ಒನ್ ಆಫ್ ದಿ ಚಾಯ್ಸ್ ಆಗಿರುತ್ತೆ. ಬಿಕಾಸ್ ತುಂಬ ಪ್ರೀಮಿಯಮ್ ಆಗಿ ನೋಡೋಕ್ಕೆ ಕಾಣುತ್ತೆ. 8000 ರೂಪಾಯಿ ಅಂತಂದರೆ ಯಾರೂ ನಂಬೋದಿಲ್ಲ ಇದನ್ನು. ಆ್ಯಂಡ್ ಇದರಲ್ಲಿ ತುಂಬ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. G25 3+64GB ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 6GB ಅಂತ ಹೇಳ್ಬೋದು. ಬಟ್ ಎಕ್ಸ್ಪ್ಯಾಂಡಬಲ್ ಮೆಮೊರಿನ ನಾನು ಕನ್ಸಿಡರ್ ಮಾಡೋದಿಲ್ಲ. ಓವರಾಲ್ ಆಗಿ ಒಂದು 4GB ರ್ಯಾಮ್ ಲೆಕ್ಕ ಬರುತ್ತೆ. ಬಟ್ 3GB ಆನ್ ಪೇಪರ್ ನಿಮಗೆ ಹೇಳಬೇಕಂತಂದರೆ ಒಂದು ಪರ್ಫಾರ್ಮೆನ್ಸ್ ಬಿಟ್ಟು 3GB ಮತ್ತು 64GB ಇದರೊಳಗೆ ಇರತಕ್ಕಂಥ ಹಾರ್ಡ್ವೇರು. ಎಕ್ಸ್ಪ್ಯಾಂಡಬಲ್ ಮೆಮೊರಿ 3GB ರ್ಯಾಮ್ ಇದೆ. 3GB ರ್ಯಾಮ್ನ ಎಕ್ಸ್ಪ್ಯಾಂಡಬಲ್ ಮಾಡ್ಕೋಬೋದು. ಅಂದರೆ ಇಂಟರ್ನಲ್ ಸ್ಟೋರೇಜ್ 64GB ಇದೆ, ಅದರಲ್ಲೇ 3GB ರ್ಯಾಮ್ ಆಗಿ ವರ್ಕ್ ಆಗುತ್ತೆ. ಇನ್ನು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಡೀಸೆಂಟಾಗಿ ಒಂದು ಸ್ಪೀಡಲ್ಲಿ ವರ್ಕ್ ಆಗುತ್ತೆ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಆ್ಯಂಡ್ ಲೇಟೆಸ್ಟ್ ಆಂಡ್ರಾಯ್ಡ್ 12 ಸಾಫ್ಟ್ವೇರ್ ನಿಮಗೆ ಇದರೊಳಗಡೆ ಪ್ರೀ ಇನ್ಸ್ಟಾಲ್ಡ್ ಬರುತ್ತೆ. ಆ್ಯಂಡ್ ಎನಿವೇ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕಾದ್ರೆ ಸೊ ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ, ಬಿಕಾಸ್ ಇದು ಬಡ್ಜೆಟ್ ಇದು. ಸೊ ಆಂಡ್ರಾಯ್ಡ್ 12 ಇದೆ, ಡೆಫಿನೆಟ್ಲಿ ಬ್ಲೋಟ್ವೇರ್ಸ್ ಎಲ್ಲ ಇರುತ್ತೆ, ಅದನ್ನ ರಿವ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಜಾಸ್ತಿ ಅಪ್ಲಿಕೇಶನ್ ಹಾಕೊಂಡ್ಕೊಬೇಡಿ. ಒಂದು ಡೀಸೆಂಟ್ HD ಗೇಮ್ಸ್ಗಳನ್ನಾಗಿರ್ಬೋದು, ಡೀಸೆಂಟ್ ಓವರಾಲ್ ಯೂಸೇಜ್ನ ಮಾಡೋದ್ರಿಂದ ನೀವು ಆರಾಮಾಗಿ ಮಾಡ್ಬೋದು. ದಿಸ್ ಇಸ್ ಆ್ಯಕ್ಚುಲಿ ಅ ಕ್ರೇಜಿ ಗುಡ್ ಡೀಲ್. ಈ ಒಂದು ಪ್ರೈಸಲ್ಲಿ ಇದು ಒನ್ ಆಫ್ ದಿ ಚಾಯ್ಸ್. ಬಹಳಷ್ಟು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ, ಬಟ್ ಅದರಲ್ಲಿ ಒಂದು ಒಳ್ಳೆಯ ಲುಕ್ ಬೇಕಂದರೆ ಈ ಒಂದು ಫೋನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇನ್ನು ಬೇಸಿಕಲಿ ಓವರಾಲ್ ಸೆನ್ಸಾರ್ಸ್ಗಳನ್ನ ನೀವು ಚೆಕ್ ಮಾಡಿದ್ರೆ ಎಲ್ಲ ಆಲ್ಮೋಸ್ಟ್ ಆಲ್ ಸೆನ್ಸರ್ಗಳಿದ್ದಾವೆ. ಸೊ ಇದು ನಿಮಗೆ HD ಡಿಸ್ಪ್ಲೇ ಆಗಿಂದ ಫುಲ್ HD ಪ್ಲೇ ಆಗೋದಿಲ್ಲ, HD ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೌಂಡ್ ಕ್ವಾಲಿಟಿ ನಿಮಗೆ ನಾನು 2 ಸ್ಪೀಕರಲ್ಲಿ ವಿಡಿಯೋ ಪ್ಲೇ ಮಾಡ್ತೇನೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ 2 ಕಡೆ ಡ್ಯೂಯಲ್ ಸ್ಪೀಕರ್ನ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ತುಂಬ ಕಡಿಮೆ ಬರುತ್ತೆ. ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅನಿಸ್ತಿಲ್ಲ. ಸೊ ಒಂದು ಡೀಸೆಂಟ್ ಸೌಂಡ್ ಬರುತ್ತೆ, ತುಂಬ ಅಷ್ಟೊಂದು ಲೌಡ್ ಇಲ್ಲ, ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದೊಂದು ನನ್ನ ಒಂದು ಫಸ್ಟ್ ಇಂಪ್ರೆಷನ್ ಇನ್ಫಿನಿಕ್ಸ್ ಸ್ಮಾರ್ಟ್ 6 ಬಗ್ಗೆ. ಇಷ್ಟು ಕಡಿಮೆ ಬಜೆಟಲ್ಲಿ ಸಿಗ್ತಕ್ಕಂಥ ಒಂದು ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ಫೋನ್. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ತನಕ ಜೈ ಹಿಂದ್, ಜೈ ಕರ್ನಾಟಕ.